ಗೈಸ್ ನೋಡಿ, ಇದಕ್ಕೆ ಬೇಕಾಗಿರೋದು ಒಂದೇ ಈರುಳ್ಳಿ. ಈ ಈರುಳ್ಳಿನ ಕಟ್ ಮಾಡಿ ರುಬ್ಕೋಬೇಕು. ಸ್ವಲ್ಪ ನೀರೇನು ಹಾಕೋದು ಬೇಡ, ನೀರು ಅದರಲ್ಲೇ ಆಲ್ರೆಡಿ ಇರುತ್ತೆ. ಸೊ ಇರಿ, ನಾನು ರುಬ್ಕೊಂಡು ತೋರಿಸ್ತೀನಿ. ಒಂದು ಸಾಕು, ಇದು ಸ್ವಲ್ಪ ದೊಡ್ಡದಾಗೇ ಇದೆ. ಸೊ ಒಂದು ಸಾಕು. ಇಲ್ಲ ನಿಮಗೆ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಅಂದರೆ ಒಬ್ರಿಗೆ ಒಂದು ಸಾಕು. ಜಾಸ್ತಿ ಹಾಕಿದ್ರೆ ಜಾಸ್ತಿ ನೀರು ಬರುತ್ತೆ, ರಸ ಅಂದರೆ ಇದು ಇನ್ನೂ ಫ್ರೆಶ್ ಆಗಿದೆ. ಸೊ ಹಾಗಾಗಿ ಒಂದು ಸಾಕು. ಇದನ್ನು ಕಟ್ ಮಾಡಿಕೊಂಡು ಇದನ್ನು ರುಬ್ಕೊಳ್ಬೇಕು. ರುಬ್ಬಿ ತೋರಿಸ್ತೀನಿ, ಒಂದು ನಿಮಿಷ. ನಾನು ಇಷ್ಟೊತ್ತು ವೀಡಿಯೋ ಮಾಡಿದ್ದೀನಿ, ಸೆಲ್ಫಿ ಕ್ಯಾಮ್ರಾ ಇಟ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ. ಅದೆಲ್ಲ ಬ್ಯಾಕ್ ಸೈಡ್ ರೆಕಾರ್ಡ್ ಆಗಿದೆ. ಅಯ್ಯೋ ನೋಡಿ. ಸೊ ಅದೇ ಇವಾಗ ಏನಂದರೆ, ನಾನು ಇವತ್ತು ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ನಾನು ಫಸ್ಟು ಹಚ್ಕೊಳ್ತಾ ಇದ್ದೆ. ಇದರಿಂದ ಹಚ್ಕೊಳ್ಳೋದು ತುಂಬ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಬಟ್ ಏನು ಅಂದರೆ ನನ್ನ ಕೂದಲು ಇನ್ನೂ ಚೆನ್ನಾಗಿತ್ತು. ಸೊ ದಪ್ಪಗಿತ್ತು, ಉದ್ದಕ್ಕಲ್ಲ ನೋಡಿ. ಇವಾಗ ಇಷ್ಟು ಉದ್ದ ಇದೆಯಾ ನೋಡಿ, ನನಗೆ ಕಚ್ತಾ ಇದ್ದಾಳೆ. ಇನ್ನೂ ಉದ್ದಕ್ಕಿತ್ತು ನನ್ನ ಕೂದಲು. ಉದ್ದಕ್ಕಿದ್ದಿಲ್ಲ ಅಂದರೆ ದಪ್ಪಗಿತ್ತು. ವ್ಯಾಲ್ಯೂಮ್ ತುಂಬ ಚೆನ್ನಾಗಿತ್ತು. ಸೊ ನಾನು ಇವಾಗ ಸ್ವಲ್ಪ ಕೇರ್ ಮಾಡೋದು ಬಿಟ್ಬಿಟ್ಟಿದ್ರೆ ನನಗೆ ಸ್ವಲ್ಪ ಇದು ನನ್ನ ಕೂದಲೇನ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಇರಿ ಒಂದು ನಿಮಿಷ ಇದು. ಸೊ ಇವಾಗ ಮಾತಾಡ್ತೀನಿ. ಸೊ ಹಾಗಾಗಿ ಇನ್ಮೇಲೆ ನಿಮ್ಗಾದ್ರೂ ಈ ವಿಡಿಯೋ ಮಾಡಿ ತೋರಿಸೋದ್ರಿಂದ ಹಂಗೆ ನನ್ನ ಕೂದಲು ನಾನು ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಒಂದು ವೀಕ್ಲಿ ಒನ್ಸ್ ಆಗಿಲ್ಲ ಅಂದರೆ 15 ಡೇಸ್ ಒನ್ಸ್ ಹಾಕ್ಕೊಂಡು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ತುಂಬ ದಪ್ಪಗಾಗುತ್ತೆ ಕೂದಲು, ಅಂದರೆ ಆಗ್ತಾ. ಆಮೇಲೆ ಕೆಲವ್ರು ಏನಂತಾರೆ, ಇದು ಹಾಕೋದ್ರಿಂದ ಸ್ಮೆಲ್ಲು ನಮಗೆ ಇಷ್ಟ ಆಗಲ್ಲ ಅಂತಾರೆ. ಏನು ಸ್ಮೆಲ್ ಏನು ಅಷ್ಟು ಬರಲ್ಲ ಗೈಸ್. ಹಾಕೊಂಡವಾಗ ಸ್ಮೆಲ್ ಬರುತ್ತೆ. ಹಾಫ್ ಆನ್ ಅವರ್ ಒಳ್ಳೆ ಕೂದಲು ಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಆ ಸ್ಮೆಲ್ ತಡ್ಕೊಳಕ್ಕಾಗಲ್ವಾ. ಸೊ ಅಷ್ಟೇ, ಒಂದು ಹಾಫ್ ಆನ್ ಅವರ್ ಬಿಟ್ಟು 20 ಮಿನಿಟ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡಿಕೊಂಡ್ರೆ ಏನು ಟ್ರಸ್ಟ್ ಏನು ಸ್ಮೆಲ್ ಇರಲ್ಲ. ಸೊ ನಾರ್ಮಲ್ ನೀವು ಹೇಗೆ ಶಾಂಪು ಹಾಕಿ ಸ್ನಾನ ಮಾಡ್ತೀರೋ ಹಾಗೆ ಸ್ನಾನ ಮಾಡಿಕೊಂಡ್ರೆ ಮುಗೀತು. ಸೊ ನಿಮಗೆ ಸ್ಮೆಲ್ ಬರಬಾರ್ದು ಅಂದರೆ ನೀವು ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, ಅದು ಡೈರೆಕ್ಟ್ ಬರೀ ಈರುಳ್ಳಿ ರುಬ್ಬಿಟ್ಟು ಹಾಕ್ಕೊಬಿಡ್ತಾರೆ. ಸೊ ನೀವು ಸ್ವಲ್ಪ ಅದಕ್ಕೆ ಆಯಿಲ್ ಮಿಕ್ಸ್ ಮಾಡಿ. ಸೊ ಆಯಿಲ್ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅಷ್ಟು ಸ್ಮೆಲ್ ಬರಲ್ಲ. ಸೊ ಅದು ಹೇರು ಅಪ್ಲೈ ಅಂದರೆ ಆಯಿಲು ಅಪ್ಲೈ ಆದಂಗೆ ಆಗುತ್ತೆ. ಸೊ ನಮಗೆ ಹೇರ್ ಕೇರ್ದು ನಮಗೆ ಅದು ಏನಂತಾರೆ, ಒಂದು DIY ಮಾಸ್ಕ್, ಹೇರ್ ಮಾಸ್ಕ್, ಅದೂ ಅಪ್ಲೈ ಆದಂಗೆ ಆಗುತ್ತೆ. ಸೊ ಅಷ್ಟೇ. ಇದು ಏನಂತ ನಾನು ತೋರಿಸ್ತೀನಿ. ಇವಳು ಬಿಡ್ತಾ ಇಲ್ಲ, ನನಗೆ ಹೆಂಗೆ ಎಳಿತಾ ಇದ್ದಾಳೆ ನೋಡಿ. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಅವಳು ನನ್ನ ಕೂದಲು ತುಂಬ ಎಳಿತಾ ಇತ್ತು. ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಸೊ ಇದಕ್ಕೇನು ಅಂದರೆ, ಇವಾಗ ನಾನು ಇದು ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡಿ ನೋಡಿ, ಮತ್ತೆ ಹೇಳಿದ್ಲು ಗೈಸ್. ಒಂದು ಈರುಳ್ಳಿ ತೊಗೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಸೋದಿಸ್ಕೊಳ್ಳೋಣ ಬನ್ನಿ. ನಾರ್ಮಲ್ ಈರುಳ್ಳಿ ರುಬ್ಬಿ ನಾನು ಅದನ್ನು ಸೋರಿಸಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕಿಲ್ಲ, ಬರೀ ಈರುಳ್ಳಿ ರುಬ್ಬಿ ಇಟ್ಟಿರೋ ರಸ ಇದು. ಸೊ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಈ ಕೊಬ್ಬರಿ ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಅಥವಾ ಹಂಗೇನೂ ಹಾಕ್ಕೊಬೋದು. ಬಟ್ ಸ್ಮೆಲ್ಲು ಅನ್ನೋರು ಈ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟು ಸ್ಮೆಲ್ ಬರೋದಿಲ್ಲ ಅಂತ. ಸೊ ಇದನ್ನು ಇವಾಗ ತಲೆಗೆ ಚೆನ್ನಾಗಿ ಹಚ್ಕೊಳ್ಬೇಕು. ಥರ ಹಚ್ಕೊಳ್ಬಾರ್ದು. ಒಂದು ನಿಮಿಷ. ಸೊ ಏನು ಅಂದರೆ, ಕರೆಕ್ಟಾಗಿ ಹಿಂಗೆ ಕೂದಲನ್ನ ಹಿಂಗೆ ಹಿಡ್ಕೊಂಡು, ಇಲ್ಲಿ ಇದೆ ಅಲ್ಲ, ಕರೆಕ್ಟಾಗಿ ಇಲ್ಲಿ ಬುಡ ಹತ್ರ ಹಿಂಗೆ ಪಾರ್ಟಿಷನ್ ಮಾಡಿ ಹಿಂಗೆ ಹಚ್ಕೊಳ್ಬೇಕು. ಒಂದು ನಿಮಿಷ ನೋಡಿ, ಈ ಥರ ಹಿಂಗೆ ಎತ್ಕೊಂಡು ನಾರ್ಮಲ್ ಹಿಂಗೆ ಹಾಕ್ಕೊಳ್ಳಿ. ಸೊ ಹೀಗೆ ಎಲ್ಲ ಹಿಂಗೆ ಪಾರ್ಟಿಷನ್ ಮಾಡಿಕೊಂಡು ಹಿಂಗೆ ನೋಡಿದ್ರಲ್ಲ, ಹಿಂಗೆಲ್ಲ ಹಚ್ಕೊಂಡು ಈಗ ಟೈಮ್ ಇಷ್ಟಾಗಿದೆ. ಒಂದು 20-30 ಮಿನಿಟ್ಸ್ ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ನೋಡಿ, ಎಲ್ಲ ಕೂದಲೆಲ್ಲ ಉದ್ರೋಗಿದೆ ಗೈಸ್. ನನಗೇನೆ ಕೂದಲಿಲ್ಲ, ಎಲ್ಲ ಉದ್ದ ಇದೆ ಅಂತ ಹೇಳಿ ದೃಷ್ಟಿ ಹಾಕ್ಬಿಟ್ಟು ನನಗೆ ಎಲ್ಲ ಉದ್ರೋಗ್ತಿದೆ. ಸೊ ಅದಕ್ಕೆ ಹೇರ್ ಕೇರ್ ಇನ್ಮೇಲಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಸೊ ನೀವು ಸ್ಟಾರ್ಟ್ ಮಾಡಿ. ಸೊ ಚೆನ್ನಾಗಾಗಲಿ. ಸ್ನಾನ ಮಾಡ್ಕೊಂಡು ಸಿಗ್ತೀನಿ. ಬಾಯ್.
ಗೈಸ್ ನಾನು ಮರೆತು ಹೋಗ್ಬಿಟ್ಟಿದ್ದೆ ಹೇರ್ ವಾಶ್ ಆದಮೇಲೆ ತೋರ್ಸೋಕ್ಕೆ. ಸೊ ಬಂದು ಸ್ವಲ್ಪ ಮನೆ ಕೆಲಸ ಇತ್ತು, ಮಾಡಿ ಪೂಜೆ ಮಾಡಿ ಹೊರಗಡೆ ಹೋಗ್ಬೇಕಿತ್ತು ಡೆಂಟಲ್ ಕ್ಲಿನಿಕ್ಗೆ. ಸೊ ಹೋಗಿ ಬಂದ್ವಿ. ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಹೇರ್ ವಾಶ್ ಆಗಿದೆ, ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ನಾನೆಲ್ಲ ಗಾಳಿ ಏರ್ ಡ್ರೈಯರಲ್ಲೆಲ್ಲ ಡ್ರೈ ಮಾಡ್ಕೊಳ್ಳಲ್ಲ, ಹಂಗೆ ಸುಮ್ಮನೆ ನ್ಯಾಚುರಲಾಗಿ ಒಣಗಕ್ಕೆ ಬಿಟ್ಬಿಡ್ತೀನಿ. ಅವಾಗಾದ್ರು ನೈಟ್ ಇದೆ ಅಂದಾಗ ಇವಾಗ ಮಲ್ಕೋಬೇಕಲ್ಲ. ಸೊ 9 o'clock ಆಗಿದೆ. ಸೊ ಇವಾಗ ಸ್ವಲ್ಪ ಇಲ್ಲೆಲ್ಲ ಒಣಗಿಬಿಟ್ಟಿದೆ ಆಲ್ಮೋಸ್ಟು. ಇಲ್ಲೊಂಚೂರು ಒದ್ದೆ ಇದೆ ಅಷ್ಟೇ. ಇದನ್ನು ಮಾತ್ರ ಹೇರ್ ಡ್ರೈ ಮಾಡ್ಕೊಂಡು ಮಲ್ಕೊತೀನಿ. ನೋಡ್ಬೋದು ನೀವು ಎಷ್ಟು ನೈಸಾಗಿದೆ, ಒಂಥರ ಶೈನ್ ಕೂಡ ಹೊಡೆಯುತ್ತೆ, ಚೆನ್ನಾಗಾಗುತ್ತೆ. ಸೊ ಒಂದ್ಸತಿ ಎಲ್ಲ ಟ್ರೈ ಮಾಡಿ. ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಥರ ಬೇಬಿ ಹೇರ್ಸ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Bye. See you on next video. Bye. Thanks for watching.